ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಥರ ರಾತ್ರಿ ಓಟ್ಸ್ನ ನೆನೆಸಿಟ್ಕೊಂಡು ಅರ್ಲಿ ಮಾರ್ನಿಂಗ್ ನಾವು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟ್ನ ಹೇಗೆ ಮಾಡ್ಕೊಳ್ಳೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ವೆಯ್ಟ್ ಲಾಸ್ ಮಾಡೋರಿಗಂತೂ ತುಂಬ ವರ್ಕ್ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ. ಈಗ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಒಂದು ಬೌಲ್ನ ತಗೊಂಡು ಇದಕ್ಕೆ 1 ಕಪ್ ಅಷ್ಟು ಓಟ್ಸ್ನ ಸೇರಿಸ್ಕೋಬೇಕು. ಇಲ್ಲಿ ನಾನು ಬಳಸ್ತಾ ಇರೋದು ಮಲ್ಟಿಗ್ರೇನ್ ಓಟ್ಸ್ನ ಬಳಸ್ತಾ ಇದ್ದೀನಿ. ನಿಮಗೆ ಮನೆಯಲ್ಲಿ ಯಾವ ಓಟ್ಸ್ ಅವೈಲೇಬಲ್ ಇರುತ್ತೋ ಆ ಓಟ್ಸ್ನ ಬಳಸ್ಕೋಬೋದು. ಎಲ್ಲದಕ್ಕೂ ಒಂದೇ ಥರ ಟೇಸ್ಟ್ ಸಿಗುತ್ತೆ. ಈಗ 1 ಕಪ್ಪಿಗೆ 2 ಸ್ಪೂನಷ್ಟು ಚಿಯಾ ಸೀಡ್ಸ್ನ ಸೇರಿಸ್ಕೊಳ್ತಾ ಇದ್ದೀನಿ. 1 ಕಪ್ಪಿಗೆ 2 ಸ್ಪೂನ್ ಚಿಯಾ ಸೀಡ್ಸ್ ಕರೆಕ್ಟ್ ಆಗುತ್ತೆ. ಹಾಗೆ ಇದಕ್ಕೆ ನಾವು ಯಾವ ಕಪ್ಪಲ್ಲಿ ಓಟ್ಸ್ನ ತೊಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ 1 ಕಪ್ಪು ಹಾಲನ್ನ ಸೇರಿಸ್ಕೋಬೇಕು. ಹಾಗೆ 1.5 ಕಪ್ಪು ನೀರನ್ನ ಸೇರಿಸ್ಕೋಬೇಕು. ಮೊದಲಿಗೆ 1 ಕಪ್ಪು ವಾಟರ್ನ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಸರಿಯಾಗಿಲ್ಲ ಅಂದರೆ ಮತ್ತೆ ಅರ್ಧ ಕಪ್ ನೀರನ್ನ ಸೇರಿಸ್ಕೋಬೋದು. ಈಗ ನೋಡಿ, ಓಟ್ಸು ಮತ್ತು ಚಿಯಾ ಸೀಡ್ಸ್ನ ನೀಟಾಗಿ 1 ಸ್ಪೂನ್ ಬಳಸ್ಕೊಂಡು ನಿಧಾನಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಬಳಸ್ತಾ ಇರೋದು ಉಗುರು ಬೆಚ್ಚಗಿರೋ ಹಾಲು ಮತ್ತು ಉಗುರು ಬೆಚ್ಚಗಿರೋ ನೀರು. ಇಲ್ಲಿ ಯಾವುದೇ ಕಾರಣಕ್ಕೂ ತಣ್ಣೀರನ್ನ ಬಳಸಬಾರ್ದು. ನಾವು ತಣ್ಣೀರು ಬಳಸೋದ್ರಿಂದ ಏನಾಗುತ್ತೆ ಅಂದರೆ ಓಟ್ಸ್ ನೈಟೆಲ್ಲ ನೆನೆಸಿರ್ತೀವಲ್ವ, ಆಗ ಅಂಟಂಟು ರೀತಿ ಬಂದ್ಬಿಡುತ್ತೆ. ಅದು ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಅದಕ್ಕೆ ತುಂಬ ಬಿಸಿ ನೀರು ಹಾಕಬಾರ್ದು. ಉಗುರು ಬೆಚ್ಚಗೆ ನೀರು ಮತ್ತು ಹಾಲನ್ನ ಸೇರಿಸ್ಕೋಬೇಕು. ಈಗ ನಾವು ಓಟ್ಸು ಮತ್ತು ಚಿಯಾ ಸೀಡ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ವಲ್ಲ, ಅದು ಕನ್ಸಿಸ್ಟೆನ್ಸಿ ಸರಿಯಾಗೋದಿಲ್ಲ. ಅದಕ್ಕೆ ಮತ್ತೆ ಒಂದು ಅರ್ಧ ಕಪ್ ನೀರನ್ನ ಸೇರಿಸ್ಕೊಂಡು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಮಿಕ್ಸ್ ಮಾಡಿ ನಾವು ಓವರ್ ನೈಟು ಫ್ರಿಜ್ಜಲ್ಲಿ ಇಟ್ಕೋಬೇಕು. ಒಂದು ಪ್ಲೇಟ್ ಮುಚ್ಚಿಟ್ಕೊಂಡು, ಫ್ರೀಝರಲ್ಲಿ ಇಡಬಾರ್ದು, ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಸಾಕು. ಈಗ ಫ್ರಿಜ್ ಅವೈಲೇಬಲ್ ಇಲ್ಲದೆ ಇರೋರು ಹಾಗೆ ನಾವು ಒಂದು ಬಾಕ್ಸಿಗೆ ಪ್ಲೇಟ್ನ ಮುಚ್ಚಿಟ್ಕೊಂಡು ಹಾಗೆ ಇಟ್ಕೋಬೋದು ಫ್ರಿಜ್ ಇಲ್ಲದೇ, ಅದು ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಮಾರ್ನಿಂಗು ನಮಗೆ ಸ್ವಲ್ಪ ಕನ್ಸಿಸ್ಟೆನ್ಸಿ ಗಟ್ಟಿಯಾಗಿದೆ ಅಲ್ವಾ, ಇಷ್ಟು ಗಟ್ಟಿ ಇದ್ದರೆ ನಮಗೆ ಚೆನ್ನಾಗಿ ಅನಿಸೋದಿಲ್ಲ. ಈಗ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಹಾಲು ಅಥವಾ ಬಿಸಿನೀರನ್ನ ಸೇರಿಸ್ಕೊಂಡು ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು. ಆವಾಗ ಕನ್ಸಿಸ್ಟೆನ್ಸಿ ಕರೆಕ್ಟ್ ಆಗುತ್ತೆ. ಈ ಬ್ರೇಕ್ಫಾಸ್ಟ್ನ ನಾವು 2 ಇಯರ್ಸ್ ಮಕ್ಳಿಗೂ ಕೊಡ್ಬೋದು. ತುಂಬ ಹೆಲ್ದಿ ಬ್ರೇಕ್ಫಾಸ್ಟು. ಮತ್ತು ಇದಕ್ಕೆ ನಾವು ಮನೆಯಲ್ಲಿ ನಮ್ಮ ಹತ್ರ ಯಾವ ಹಣ್ಣು ಇರುತ್ತಲ್ವ ಆ ಹಣ್ಣನ್ನು ಬಳಸ್ಕೊಂಡು ಮಾಡ್ಕೋಬೋದು. ಇದೇ ಥರ ಹಣ್ಣು ಸೇರಿಸ್ಕೋಬೇಕು ಆ ಥರ ಏನಿರೋದಿಲ್ಲ. ಮನೆಯಲ್ಲಿ ನಮಗೆ ಅವೈಲೇಬಲ್ ಇರೋ ಅಂಥ ಹಣ್ಣನ್ನ ಬಳಸ್ಕೋಬೋದು. ಈಗ ಮಾವಿನ ಹಣ್ಣು ಸೀಸನ್ ಇರೋದ್ರಿಂದ ನಾವು ಮಾವಿನ ಹಣ್ಣು ಬಳಸ್ಕೊಂಡ್ರೆ ತುಂಬ ಟೇಸ್ಟಾಗಿ ಬರುತ್ತೆ. ಈಗ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಕರೆಕ್ಟ್ ಆಗುತ್ತೆ. ಇನ್ನೂ ನೀರು ಹಾಕ್ಬಿಟ್ರೆ ನಮಗೆ ತಿನ್ನಬೇಕಾದ್ರೆ ಬರೀ ನೀರು ಸಿಗುತ್ತೆ ಅಷ್ಟೇ. ಈಗ ಇದಕ್ಕೆ ಹಣ್ಣುಗಳನ್ನ ಸೇರಿಸ್ಕೊಳ್ಳೋಣ. ಇಲ್ಲಿ 1 ಕಪ್ಪು ಪೊಮೊಗ್ರಾನೇಟು, ಅರ್ಧ ಕಪ್ಪು ಗ್ರೇಪ್ಸು ಮತ್ತು 1 ಮಾವಿನ ಹಣ್ಣನ್ನು ಸೇರಿಸ್ಕೊಳ್ತಿದ್ದೀನಿ. ಹಾಗೆ ಇದಕ್ಕೆ ಮನೆಯಲ್ಲಿ ಸೀಡ್ಸ್ ಡ್ರೈ ಸೀಡ್ಸ್ ಇರುತ್ತಲ್ವ, ಅದು ಯಾವುದು ಅವೈಲೇಬಲ್ ಇದ್ದರೂ ನಾವು ಸೇರಿಸ್ಕೋಬೋದು. ನಾನಿಲ್ಲಿ 1 ಕಪ್ಪಲ್ಲಿ ಎಲ್ಲ ಮಿಕ್ಸ್ಡ್ ಡ್ರೈ ಫ್ರೂಟ್ಸ್ನ ಸೇರಿಸ್ಕೊಳ್ತಿದ್ದೀನಿ. ನಿಮ್ಗೆ ಇದೇ ಥರ ಡ್ರೈ ಫ್ರೂಟ್ಸ್ನ ಸೇರಿಸ್ಕೋಬೇಕಂತ ಇಲ್ಲ, ಮನೆಯಲ್ಲಿ ಏನು ಡ್ರೈ ಫ್ರೂಟ್ಸ್ ಇರುತ್ತೋ ಅದನ್ನು ಸೇರಿಸ್ಕೋಬೋದು. ಸೂರ್ಯಕಾಂತಿ ಬೀಜ ಮತ್ತು ಪಂಪ್ಕಿನ್ ಸೀಡ್ಸು, ಫ್ಲಾಕ್ಸಿ ಸೀಡ್ಸು ಇವೆಲ್ಲ ಸೇರಿಸ್ಕೋಬೋದು. ವಾಟರ್ ಮೆಲನ್ ಸೀಡ್ಸು ಸೇರಿಸ್ಕೊಳ್ಳಿ, ತುಂಬ ಟೇಸ್ಟ್ ಬರುತ್ತೆ. ಈಗ ಇದಕ್ಕೆ ನಾವೊಂದು 5 ಸ್ಪೂನಷ್ಟು ಹನಿನ ಸೇರಿಸ್ಕೊಳ್ಳೋಣ. ನಿಮಗೆ ಹನಿ ಇಷ್ಟ ಇಲ್ಲ ಅಂತಂದರೆ ನೀವಿಲ್ಲಿ ಖರ್ಜೂರ ಸೇರಿಸ್ಕೋಬೋದು. ಖರ್ಜೂರನೂ ಒಳ್ಳೆ ರುಚಿ ಕೊಡುತ್ತೆ. ಹನಿ ಸೇರಿಸ್ಕೊಳ್ಳೋದ್ರಿಂದ ತುಂಬ ಹೆಲ್ದಿ ಸಹ ಅಲ್ವಾ, ಸೊ ಅದಕ್ಕೆ ಹನಿನ ಸೇರಿಸ್ಕೊಳ್ಳೋಣ. ಈಗ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ. ಡ್ರೈ ಫ್ರೂಟ್ಸ್ ಅದೆಲ್ಲ ಹಾಕಿರ್ತೀವಲ್ಲ, ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತೂ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನೀವು ಇದೇ ಥರ ಟ್ರೈ ಮಾಡಿ. ಈ ಥರ ಸಿಂಪಲ್ ರೆಸಿಪೀಸ್ಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೇಗೆ ಅನಿಸುತ್ತೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಒಂದು ಲೈಕ್ ಕೊಡಿ.